ಸಿಂಚಿನ ನೀನ್ ಯಾಕಮ್ಮ ಹೊರಗಡೆ ಬಂದೆ? ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಯ್ಯೋ, ಇಂಥ ಸಮಯದಲ್ಲಿ ನೀನೆಲ್ಲೂ ಹೊರಗಡೆ ಹೋಗ್ಬಾರ್ದಮ್ಮ. ಹೋಗಿ ಮಲ್ಕೋ ಹೋಗು. ಅಮ್ಮ ಪ್ಲೀಸ್, ನನಗಿಲ್ಲಿದ್ರೆ ಉಸಿರು ಕಟ್ದಂಗೆ ಅನ್ಸುತ್ತೆ. ಅಟ್ಲೀಸ್ಟ್ ಹೊರಗಡೆ ಹೋಗಿ ಬಂದರೆ ಸ್ವಲ್ಪ ನೆಮ್ಮದಿಯಾಗಾದರೂ ಇರ್ತೀನಿ. ರೀ ನೋಡ್ರಿ, ಸಿಂಚನ ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ಹೊರಗಡೆಗೆ ಎಲ್ಲಿ ಹೋಗ್ಬೇಕು ಅಂತಿದ್ಯಾವ ನೀನು? ನೋಡೋ, ನೀನು ಹೋಗಲೇಬೇಕು ಅಂತಿದ್ರೆ ನಮ್ಮ ಕಾರ್ ತೊಗೊಂಡೋಗು, ನಮ್ಮ ಡ್ರೈವರ್ನ ಕರ್ಕೊಂಡೋಗು. ಅದಕ್ಕಿಂತ ಮುಂಚೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಅವ್ರು ಹೇಳ್ಬಿಟ್ಟು. ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ಬಿಟ್ಟು ಹೋಗ್ಬೇಕಾ? ನಾನೇನು ಚಿಕ್ಕ ಹುಡುಗಿನ? ಒಬ್ಳೇ ಹೋಗಿ ಗೊತ್ತಾಗಲ್ವಾ? ಹೂ ಕಣವ, ನೀನು ನಮ್ಮ ಮನೇಲಿ ಇರೋದ್ರಿಂದ ನಿನ್ನ ಸಂಪೂರ್ಣ ಜವಾಬ್ದಾರಿ ನಮ್ಮದೇಯ. ಅದಕ್ಕೆ ನೀನು ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು ಅಂತ ನಮ್ಗೆ ಹೇಳ್ಬಿಟ್ಟೆ ಹೋಗ್ಬೇಕು ಕಣವ. ನನಗೆ ಮನೆಯಿಂದ ಹೊರಗಡೆ ಹೋಗೋಕ್ಕೆ ಸ್ವತಂತ್ರ ಇಲ್ವಾ? ಕೈದಿದ್ದ ಥರ ಮನೇಲೆ ಬಿದ್ದಿರ್ಬೇಕಾ? ನೋಡವ, ನಿನ್ನ ಇಷ್ಟದ ಪ್ರಕಾರ ನೀನು ಹೊರಗಡೆ ಹೋಗಿ ಏನೇನು ಮಾಡ್ಕೊಂಬಂದಿದ್ಯೋ ಅನಾಹುತಾನೆ ಸಾಕು. ಈಗ ನೀನು ಹೇಳ್ತಾ ಇರೋದೆಲ್ಲ ನೋಡಿದ್ರೆ ಇನ್ನೇನೇನಾಯ್ತದೆ ಅನ್ನೋ ಭಯ ನಮಗೆ. ಈಗ ನಿನ್ನ ಮಗು ಹೋಯ್ತು, ಅದೇ ಜಾಗದಲ್ಲಿ ನಿನ್ನ ಪ್ರಾಣಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ, ನಿನಗೇನಾದರೂ ಆಗಿದ್ರೆ ನಮ್ಮ ಮನೇಲಿ ನೆಮ್ಮದಿಯಾಗಿ ಉಸಿರಾಡಕ್ಕೆ ಆಯ್ತಿದ್ದೇನವ? ಅದಕ್ಕೆ ನಾನು ಹೇಳೋದು ನಾವು ಕೇಳವ. ಅಪ್ಪ, ನನಗೆ ಕೆಲಸ ಇದೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಷ್ಟೇ. ನೋಡು ಸಿಂಚು, ನೀನು ಈ ಪರಿಸ್ಥಿತಿಯಲ್ಲಿ ಹೊರಗಡೆ ಹೋಗ್ಲೇಬಾರ್ದು. ಹಾಗೆ ಹೋಗ್ಲೇಬೇಕು ಅಂತಿದ್ರೆ ನಾನು ನಿನ್ ಜೊತೆ ಬರ್ತೀನಿ, ನಡಿ. ಯಾರು ಬರೋದು ಬೇಡ ಅಂತ ಹೇಳ್ತಿಲ್ವಾ? ಒಬ್ಳೇ ಹೋಗಿ ಬರ್ತೀನಿ. ಸಿಂಚು, ಅತ್ತೆ ಮಾವ ಹೇಳ್ತಿರೋದು ನಿನ್ನೊಳದಿಕ್ಕೆ ಅಲ್ವಾ? ಆಯ್ತು ಸರಿ, ಅತ್ತೆ ನಿನ್ನ ಜೊತೆಗೆ ಬರೋದು ನಿಂಗೆ ಇಷ್ಟ ಇಲ್ಲದೆ ಹೋದರೆ ನಾನು ನಿನ್ನ ಜೊತೆಗೆ ಬರಲಾ? ಅತ್ತಿಗೆ ಹೇಳ್ತಾ ಇದೀನಲ್ವಾ ನಾನು ಒಬ್ಳೇ ಹೋಗ್ಬೇಕು ಅಂತ. ನಿಮ್ಗಳ ಮಾತು ಕೇಳ್ತಾ ಇದ್ರೆ ನನಗೆ ಈ ಮನೇಲಿ ಸ್ವತಂತ್ರನೇ ಇಲ್ಲ ಅನಿಸ್ತಾ ಇದೆ. ಇಲ್ಲ ನೀವುಗಳು ಹೇಳ್ದಂಗೆ ಆಗ್ಬೇಕಲ್ವಾ? ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಬಿದ್ದು ಸಾಯ್ತೀನಿ. ಅಲ್ಲ ಕಣವ, ನಿನಗೆ ಈ ಮನೇಲಿ ಸ್ವಾತಂತ್ರ್ಯ ಇಲ್ಲ ಅಂತ ಯಾರವ ಹೇಳಿದ್ದು? ಇದು ನಿನ್ನ ಮನೆ ಕಣವ, ನಿನಗೆ ಹೆಂಗೆ ಇಷ್ಟ ಬರ್ತದೋ ಹಂಗಿರ್ಬೋದು ಕಣವ. ಹೇಗೆ ಬೇಕಾದ್ರೂ ಇರ್ಬೋದಲ್ವಾ? ಮತ್ತೆ ಯಾಕೆ ಹೋಗ್ಬಿಡ್ತಿಲ್ಲ? ಸಿಂಚನ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ನಾನು ಮಧ್ಯದಲ್ಲಿ ಹೋಗಿ ಸಮಜಾಯಿಷಿ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾನು ಏನೇ ಹೇಳಿದ್ರು ಎಲ್ಲರೂ ನನ್ನ ತಪ್ಪಾಗಿ ತಿಳ್ಕೊತಾರೆ. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋದೇ ವಾಸಿ. ನೀನು ಇಷ್ಟೊಂದು ಆತರವಾಗಿ ಎಲ್ಲಿಗೆ ಹೋಗ್ಬೇಕು ಅಂತ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತದೆ ಕಣವ. ಈಗ ನೀನು ಮತ್ತೆ ಮಾವು ನೋಡೋಕ್ಕೆ ಅಂತ ಹೋಗ್ತಿದ್ದೆ ತಾನೇ? ಅವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಂತಾರ ಮನೆಯಲ್ಲಿ ಸವಾಸನೆ ಮಾಡಿ ಕಣವ. ನೀನು ಬದುಕೋ ಮೂರ ಬಟ್ಟೆ ಆಗಿರೋದು. ನಾನು ಹೇಳೋದನ್ನ ಕೇಳವ, ನಾನು ನಿನ್ನ ಒಳ್ಳೇದು ಕೇಳ್ತಾ ಇದ್ದೀನಿ ಕಣವ. ನೀನು ಇಲ್ಲದೆ ನಾವೆಲ್ಲ ಜೀವ ಸಹಿತ ಇರೋಕ್ಕಾಗಲ್ಲ ಕಣವ. ಅಪ್ಪ, ಅತ್ತೆ ಮಾವನ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಇನ್ನೊಂದು ಸಲ ಈ ಥರ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಾನು ಅವ್ರ ಬಗ್ಗೆ ನಿಮ್ಮ ಥರ ತಪ್ಪಾಗೆ ತಿಳ್ಕೊಂಡಿದ್ದೆ. ಅವ್ರನ್ನ ದೂರ ಬಂದಮೇಲೆ ಅವ್ರು ಎಷ್ಟು ಒಳ್ಳೆ ಜನ ಅಂತ ಗೊತ್ತಾಯ್ತು. ಅಟ್ಲೀಸ್ಟ್ ಅಲ್ಲಿ ಹೋದ್ರೆ ನೆಮ್ಮದಿಯಾಗಾದರೂ ಇರ್ತೀನಿ. ಪ್ರೀತಿ ಸಿಗತ್ತೆ, ಮಗಳ ಥರ ಆರೈಕೆ ಮಾಡ್ತಾರೆ. ಆದರೆ ಈ ಮನೇಲಿ ನನಗೆ ಯಾರೂ ಇಲ್ಲ ಅಂತ ಅನ್ನಿಸ್ತಾ ಇದೆ. ಎಲ್ಲ ದುಡ್ಡಿಗೆ ಬೆಲೆ ಕೊಡೋರೆ ಹೊತ್ತು ಸಂಬಂಧಕ್ಕಲ್ಲ.